ವೆಲ್ಕಮ್ ಬ್ಯಾಕ್ ಟು ರಾಧೆ ಭಟ್ಸ್ ಕಿಚನ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಸೌತೆಕಾಯಿ ಗಟ್ಟಿ ಅವಲಕ್ಕಿ. ನಾನು ಎಳತ್ತಾಗಿರುವ ಮೀಡಿಯಂ ಸೈಜಿನ ಒಂದು ಸೌತೆಕಾಯಿ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತುರಿದಿಟ್ಕೊಂಡೆ ಸಿಪ್ಪೆ ಸಮೇತ. ಇವಾಗ 2 ಕಪ್ ಅವಲಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ. 2 ನಿಮಿಷ ನೆನೆ ಹಾಕೋತೀನಿ. ಅದು ತುಂಬ ಸ್ಮೂತ್ ಆಗಬಾರ್ದು. ಅದನ್ನು ಇವಾಗಲೇ ಬಸ್ದಿಟ್ಕೊಳ್ತೇನೆ. ಆ ನೀರಿನ ಪಸೆಗೆನೆ ಅದು ಸ್ವಲ್ಪ ಸ್ಮೂತ್ ಆಗ್ತಾ ಹೋಗ್ತದೆ. 2 ನಿಮಿಷ ನೆನೆ ಹಾಕಿದರೆ ಸಾಕು. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ಕಡಲೆ ಬೀಜ, ಚೆನ್ನಾಗಿ ಕಡಲೆ ಬೀಜ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಕೆಂಪು ಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು. ಒಗ್ಗರಣೆ ರೆಡಿ ಆಯಿತು. ಇವಾಗ ತುರಿದಿಟ್ಟಿರುವ ಸೌತೆಕಾಯಿ, ಅದಕ್ಕೆ 4 ಹಸಿಮೆಣಸು ತಗೊಂಡಿದ್ದೇನೆ. ಶುಂಠಿ ಬೇಕಿದ್ದಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು 1-2 ನಿಮಿಷ. ಅದು ನೀರಿನ ಪಸೆಲ್ಲ ಹೋಗಿ ಚೆನ್ನಾಗಿ ಬೇಯುತ್ತೆ. ಇವಾಗ ಸ್ವಲ್ಪ ಉಪ್ಪು, ಸೌತೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೇಕು. 1 ಸ್ಪೂನ್ ಸಕ್ಕರೆ, ಅರ್ಧ ಸ್ಪೂನ್ ಅರಿಶಿನ ಪುಡಿ. ಈಗ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ. ನಾವು ಸೌತೆಕಾಯಿ ತುರಿದಿಟ್ಟಿರೋದ್ರಿಂದ ಬೇಗನೆ ಬೇಯುತ್ತೆ. 1 ನಿಮಿಷ 2 ನಿಮಿಷದಲ್ಲಿ ಅದು ಬೆಂದಾಗುತ್ತೆ. ಇವಾಗ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ, ಎಣ್ಣೆ ಬಿಡ್ತಾ ಇದೆ. ಇವಾಗ ನಾವು ಆಲ್ರೆಡಿ ನೆನೆ ಹಾಕಿರುವಂತಹ ಅವಲಕ್ಕಿನ ಸೇರಿಸ್ಕೊಳ್ಳೋಣ. ಈಗ ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಸೇರಿಸ್ಕೊಳ್ಳೋಣ. ಆಲ್ರೆಡಿ ಸೌತೆಗೆ ಹಾಕಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ ತುರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಸೌತೆಕಾಯಿ ಗಟ್ಟಿ ಅವಲಕ್ಕಿ ರೆಡಿ ಆಯಿತು. ಇದನ್ನು ನಾವು ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಬೋದು, ಲಂಚ್ ಬಾಕ್ಸ್ಗೂ ಮಾಡ್ಕೊಳ್ಬೋದು, ಈವನ್ ಡಿನ್ನರಿಗೂ ಮಾಡ್ಕೊಳ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.